19 ಮೇ 2003 ಸೋಮವಾರ. ನೀನು ದೊಡ್ಡ ಪೊಲೀಸ್ ಆಫೀಸರ್ ಆಗು ಮಗಳೇ. ಇಡೀ ದೇಶ ನಿನ್ನನ್ನು ಮೆಚ್ಚುಗೆಯಿಂದ ನೋಡಬೇಕು ಅಂತ ಹೆಸರು ಮಾಡು. ಸರ್ವಶ್ರೇಷ್ಠ ಪದಕ ಪ್ರಶಸ್ತಿ ನಿನ್ನನ್ನು ಹುಡುಕಿಕೊಂಡು ಬರಲಿ. ನಿನ್ನನ್ನು ತುಂಬ ಪ್ರೀತಿಸೋ ಗಂಡ ಸಿಗಲಿ. ನಿನಗಿಂತ ಚಂದ ಕಾಣೋ ಮಗ ನಿನಗೆ ಹುಟ್ಟಲಿ. ಹ್ಯಾವ್ ಎ ವಂಡರ್ಫುಲ್ ಲೈಫ್. ಆದರೆ ನೀಲಿಮ, ಒಂದು ಮಾತು ಕಡೆ ತನಕ ನೆನಪಿಟ್ಟುಕೋ. ಅನುಕೂಲಕ್ಕಿಂತ ಆದರ್ಶ ದೊಡ್ಡದು. ಕನ್ವಿಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕನ್ವೀನಿಯನ್ಸ್. ಇದೊಂದು ಸಿದ್ಧಾಂತ ನೆನಪಿಟ್ಟುಕೊಂಡು ಬಿಟ್ಟರೆ ನೀನು ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡುವುದಿಲ್ಲ. ಒಂದೇ ಒಂದು ಆದರ್ಶ ಬಿಟ್ಟು ಕೊಟ್ಟರೆ 1000 ಅನುಕೂಲಗಳು ಸಿಗ್ತವೆ ಅನ್ನೋದಾದರೆ 1000 ಅನುಕೂಲಗಳನ್ನು ಧಿಕ್ಕರಿಸಿ ನಿನ್ನ ಒಂದು ಆದರ್ಶ ಕಾಪಾಡಿಕೊ. ಐ ವಿಶ್ ಲಕ್ ಟು ಯು ಮೈ ಚೈಲ್ಡ್. ಚಿಯರ್ಸ್. ಅಪ್ಪ. ಆ ಪತ್ರವನ್ನು ಮತ್ತೆ ಮತ್ತೆ ಓದಿಕೊಂಡಳು ನೀಲಿಮ. ಪತ್ರವಲ್ಲ ಅದು. ಅಪ್ಪ ಎದುರಿಗೆ ನಿಂತು ಮಾತನಾಡಿದ್ದು ಅನಿಸಿತ್ತು. ಅಪ್ಪ ಯಾವಾಗಲೂ ಹಾಗೆ ಎದುರಿಗೆ ಕುಳಿತು ಮಾತನಾಡಿದಾಗ ಪತ್ರ ಬರೆದು ಕೈಗಿಡುತ್ತಿದ್ದಾನೇನೋ ಅನ್ನುವಷ್ಟು ಕರಾರುವಾಕ್ಕು. ಪತ್ರ ಬರೆದು ಕೈಗಿಟ್ಟಾಗ ಪಕ್ಕ ಕುಳಿತು ಹೆಗಲ ಮೇಲೆ ಕೈ ಹಾಕಿ ಅಕ್ಕರೆಯಿಂದ ಮಾತನಾಡಿದನೇನೋ ಅನಿಸುವಂತೆ ಬರೆದಿರುತ್ತಾನೆ. ಗ್ರೇಟ್ ಫಾದರ್. ಸತ್ತು ಹೋಗಿ ಎಷ್ಟೋ ವರ್ಷಗಳಾದವು. ನೀಲಿಮ ಟೇಬಲಿನ ಡ್ರಾಯರ್ನಿಂದ ತನ್ನ ಸರ್ವಿಸ್ ರಿವಾಲ್ವರ್ ತೆಗೆದು ಪ್ಯಾಂಟಿನ ಕಿಸೆಗಿಟ್ಟುಕೊಂಡಳು. ಪರೀಕ್ಷಿಸುವ ಪ್ರಶ್ನೆಯೇ ಇಲ್ಲ. ರಿವಾಲ್ವರ್ ಸದಾ ಲೋಡ್ ಆಗಿರುತ್ತೆ. ಇವತ್ತು ಬಾಣಸವಾಡಿ ಪೊಲೀಸ್ ಸ್ಟೇಷನ್ನಿಗೆ ಹೋಗಬೇಕು. ಎಲ್ಲ ತಾನಂದುಕೊಂಡಂತೆಯೇ. ಆದರೆ ರಾತ್ರಿ ಹೊತ್ತಿಗೆ ಸ್ಯಾಮಿ ಅರೆಸ್ಟ್ ಆಗಿರುತ್ತಾನೆ. ಒಂಟಿಗಣ್ಣಿನ ಪಾತಕಿ ಸ್ಯಾಮಿ. ಅರೆಸ್ಟ್ ಮಾಡುವುದು ಸಾಧ್ಯವಾಗದಿದ್ದರೆ ಫೈರ್ ಹಿಮ್ ಹಾಗಂತ ಸ್ವತಃ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ತಾನು ಫೈರ್ ಮಾಡಿಬಿಡುತ್ತೀನಾ? ಒಂದೇ ಒಂದು ಕಾಡತೂಸು ಸಾಕು. ರಾಕ್ಷಸ ದೇಹದ ಸ್ಯಾಮಿ ನೆಲಕ್ಕೆ ಬಿದ್ದು ಪ್ರಾಣ ಬಿಡುತ್ತಾನೆ. ಸ್ಯಾಮಿ ಶಾಟ್ ಡೆಡ್. ಪತ್ರಿಕೆಗಳು ಸುದ್ದಿ ಬರೆಯುತ್ತವೆ. ಮತ್ತೊಮ್ಮೆ ಪತ್ರಿಕೆಗಳಲ್ಲಿ ನೀಲಿಮಾ ಮೇಡಮ್ ಫೋಟೋ. ಆದರೆ ತಾನು ನಿಜಕ್ಕೂ ಸ್ಯಾಮಿಯನ್ನು ಕೊಲ್ಲುತ್ತಾಳಾ? ಅವಳಿಗೆ ತಕ್ಷಣ ಆ ಮಗುವಿನ ಮುಖ ನೆನಪಾಗುತ್ತದೆ. ಅದರ ಹೆಸರು ಆತ್ಮ. ಅವನ ಕಣ್ಣೇ ವಿಚಿತ್ರ. ಒಂಥರ ನೀಲಿ ಕಣ್ಣು. ದೇಹದ ಕಸುವು ಅದ್ಭುತ. ಸುಮ್ಮನೆ ನಡೆದದ್ದೇ ನೋಡಿಲ್ಲ. ಹೆಜ್ಜೆ ಇಟ್ಟರೆ ಚಿಗರೆ ಮರಿ. ಕೈಕಾಲುಗಳ ರಿಫ್ಲೆಕ್ಸ್ಗಳನ್ನು ಗಮನಿಸಿದರೆ ತಕ್ಷಣ ಅವನ ಅಪ್ಪ ನೆನಪಾಗಿ ಬಿಡುತ್ತಾನೆ. ಸ್ಟೇಷನ್ ಭಾಸ್ಕರ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವನನ್ನು ಕೊಂದದ್ದು ಸರ್ವಿಸ್ ರಿವಾಲ್ವರಿನಲ್ಲ, ಕಾಡೆಮ್ಮೆ ಹೊಡೆಯುವ ಕೋವಿಯಲ್ಲಿ. ಸ್ಟೇಷನ್ ಭಾಸ್ಕರ ಅಷ್ಟು ಬಲವಾಗಿದ್ದ. ಹೇಗಿತ್ತು ದೇಹ? ಅವನು ಕೈಯಲ್ಲಿ ರಿವಾಲ್ವರ್ ಹಿಡಿದು ಬೋರಲು ಬಿದ್ದು ಪ್ರಾಣ ಬಿಟ್ಟಿದ್ದುದನ್ನು ತಾನೇ ಹೋಗಿ ನೋಡಿದ್ದಳಲ್ಲ. ಬರೀ ಒಂದು ಚಡ್ಡಿ ಹಾಕಿಕೊಂಡಿದ್ದ. ಕಪ್ಪಗಿನ ಮೈ ನಿಗಿನಿಗಿ ಹೊಳೆಯುತ್ತಿತ್ತು. ಹೊಟ್ಟೆಗಿಂತ ಕೊಂಚ ಮೇಲ್ಭಾಗದಲ್ಲಿ ನುಗ್ಗಿದ್ದ ಕಾಡತೂಸು ಬೆನ್ನಿನಿಂದ ಈಚೆಗೆ ಬರುವ ಹೊತ್ತಿಗೆ ಬೆನ್ನು ಕಾಲಿಫ್ಲವರ್. ಇನ್ಸ್ಪೆಕ್ಟರ್ ಅಶೋಕ್ ಕಂಪಿಸುತ್ತಿದ್ದಾನ? ಕತ್ತಲಲ್ಲಿ ಕಾಣಲಿಲ್ಲ. ಈ ಮಗು ಪಿಳಿಪಿಳಿ ನೋಡುತ್ತಿತ್ತು. ಅದರ ಅಮ್ಮ ಎತ್ತಿಕೊಂಡಿದ್ದಳು. ಅವಳು ಅರ್ಧರ್ಧ ಬೆತ್ತಲೆ. ರಿವೋಲಿ ಬಾರಿನಲ್ಲಿ ಕ್ಯಾಬರೆ ಮಾಡುತ್ತಿದ್ದ ಹುಡುಗಿ. ಅವಳ ಹೆಸರು ಲವ್ಲಿನ್. ಕಪ್ಪನೆಯ ಪ್ಯಾಂಟಿ ಮೇಲೊಂದು ಅಂಗಿ ಹಾಕಿಕೊಂಡಿದ್ದಳು. ಅದು ಸ್ಟೇಷನ್ ಭಾಸ್ಕರನದ? ಮೇಬಿ. ಇನ್ಸ್ಪೆಕ್ಟರ್ ಅಶೋಕ್ ಹೋಗಿ ಬಾಗಿಲು ತಟ್ಟಿದಾಗ ಆಗಷ್ಟೇ ಅವರಿಬ್ಬರೂ ಸುಖ ಹಂಚಿಕೊಂಡು ಮೈ ಚೆಲ್ಲಿದ್ದರು. ದಟ್ಸ್ ಪಾಸಿಬಲ್. ಬಾಗಿಲು ತಟ್ಟಿದ ತಕ್ಷಣ ಅಲ್ಲೇ ಬಿದ್ದಿದ್ದ ಗಂಡನ ಅಂಗಿ ಹಾಕಿಕೊಂಡಿದ್ದಾಳೆ. ಅಷ್ಟು ಹೊತ್ತಿಗೆ ಅಶೋಕ್ ಬಾಗಿಲು ಮುರಿದಿದ್ದಾನೆ. ಚಿರತೆಯಂತೆ ಎದ್ದವನೇ ಸ್ಟೇಷನ್ ಭಾಸ್ಕರ ರಿವಾಲ್ವರ್ ಕೈಗೆತ್ತಿಕೊಂಡ. ಮುರಿದ ಬಾಗಿಲಿನತ್ತ ಫೈರ್ ಮಾಡಿದ. ಏಟು ಬಿದ್ದಿದ್ದರೆ ಅವತ್ತು ಇನ್ಸ್ಪೆಕ್ಟರ್ ಅಶೋಕ್ ಔಟ್. ಆದರೆ ಅಶೋಕ್ ತುಂಬ ಹುಷಾರು. ಪಕ್ಕನೆ ಮುರಿದ ಬಾಗಿಲ ಮರೆಗೆ ನಿಂತ. ಕೈಲಿದ್ದ ಕೋವಿಗೆ ಒಂದೇ ಒಂದು ಕಾಡತೂಸು ಲೋಡ್ ಮಾಡಿದ. ಮಾತಿಗೆ ಅವಕಾಶವೇ ಇಲ್ಲ. ಬಾಗಿಲ ಸಂದಿಗೆ ನಳಿಕೆ ಇಟ್ಟು ಟ್ರಿಗರ್ ಎಳೆದದ್ದೇ ತಡ. ಸ್ಟೇಷನ್ ಭಾಸ್ಕರನು ಮೀರುಗುಟ್ಟುವ ದೇಹ ನೆಲಕ್ಕೆ ಬಿದ್ದಿತ್ತು.
ರಿವೋಲಿನರ್ಧಕಿ ಚೇತ್ಕರಿಸಿದಳು. ನೀಲಿ ಕಣ್ಣುಗಳ ಮಗು ಆತ್ಮ ಸುಮ್ಮನೆ ಕಣ್ಣು ಪಿಳುಕಿಸುತ್ತಿತ್ತು. ಅಷ್ಟು ಚಿಕ್ಕ ಮಗುವಿಗೆ ಸಾವು ಅರ್ಥವಾಗುವುದಿಲ್ಲ ಅಂದುಕೊಂಡಿದ್ದ ಇನ್ಸ್ಪೆಕ್ಟರ್ ಅಶೋಕ್. ಅದೇ ಆತ ಮಾಡಿದ ತಪ್ಪು. ಆತ್ಮ ಮಗುವಲ್ಲ, ಸಾವು ಅರ್ಥವಾಗದ ಹಸುಳೆಯಲ್ಲ. ಸಾವಿನ ಆಚೆಗಿನನ್ನು ತನ್ನ ನೀಲಿ ಕಣ್ಣುಗಳಲ್ಲಿ ನೋಡಿ ಅರ್ಥ ಮಾಡಿಕೊಳ್ಳಬಲ್ಲ ವಿಶಿಷ್ಟ ಕೂಸು. ಅದಕ್ಕೀಗ 14 ವರ್ಷ. ಅದರ ಕೇರ್ಟೇಕರ್ ತಾನು, ನೀಲಿಮಾ ಜಸ್ವಂತ್, IPS. ಇವತ್ತು ಬಾಣಸವಾಡಿಗೆ ಹೋಗುವ ಮುನ್ನ ಆತ್ಮ ಸಿಗುತ್ತಾನೇನೋ ನೋಡಬೇಕು. ಮುದ್ದು ಹುಡುಗ ಅಲ್ಲೇ ಮಲ್ಲೇಶ್ವರದಲ್ಲಿರುತ್ತಾನೆ. ಮಲ್ಲೇಶ್ವರಂ ಗ್ರೌಂಡಿನ ಮೆಟ್ಟಿಲುಗಳ ಮೇಲೆ ಒಬ್ಬನೇ ಕುಳಿತಿರುತ್ತಾನೆ. ಶಾಲೆಯ ಯೂನಿಫಾರ್ಮ್ನಿಂದ ಹಿಡಿದು ಅವನ ಕ್ರಾಪ್ ತನಕ ಎಲ್ಲವೂ ನೀಟು. ಹಾಕಿದ ಅಂಗಿಯ ಇಸ್ತ್ರಿ ಕೂಡ ಚೆದಿರಿರುವುದಿಲ್ಲ. ಆದರೆ ಆತ್ಮ ಶಾಲೆಗೆ ಹೋಗುವುದಿಲ್ಲ. ಯಾವತ್ತೂ ಹೋಗುವುದಿಲ್ಲ. ಅವನು ತುಂಬ ಇಷ್ಟದಿಂದ ಹೋಗುವ ಜಾಗ ಒಂದೇ ಒಂದು, ಹರಿಶ್ಚಂದ್ರ ಘಾಟ್, ದ ಪ್ಲೇಸ್ ಆಫ್ ದ ಡೆಡ್. ಅದನ್ನು ನೆನೆಸಿಕೊಂಡೇ ಸಂಕಟವಾಗುವುದು. ಅವನಿಗೆ ಸಾವು ಅಂದರೆ ಇಷ್ಟ, ಸತ್ತವರು ಅಂದರೆ ಕುತೂಹಲ, ಸ್ಮಶಾನದೆಡೆಗೆ ಆಕರ್ಷಣೆ. ಹಾಗಾದರೆ ಅವನೇಕೆ ಕೆಲವು ಸಲ ಆ ಪರಿ ಅಳುತ್ತಾನೆ? ಅವನ ಮನಸ್ಸಿಗೆ ಏನಾಗಿದೆ? ತಂದೆಯ ಸಾವಿನ ಘಾತವ? ಆಗಿನ್ನೂ ಅವನು ಕೈಗೂಸು. ಹಾಗಾದರೆ ಆತ್ಮನಿಗೆ ಏನಾಗಿದೆ? ಇವತ್ತು ಬಿಡುವಾಗಲಿಕ್ಕಿಲ್ಲ. ನಾಳೆ ಅವನನ್ನು ಡಾಕ್ಟರ್ ಹತ್ತಿರ ಕರೆದೊಯ್ಯಬೇಕು ಅಂತೆಲ್ಲ ಅಂದುಕೊಳ್ಳುತ್ತಲೇ IPS ಅಧಿಕಾರಿ ನೀಲಿಮಾ ಜಸ್ವಂತ್ ಬೂಟು ಕಟ್ಟಿಕೊಂಡಳು. ಕ್ಯಾಬ್ ಧರಿಸಿದಳು. ತೀರಾ ಹೊರಡುವ ಮುನ್ನ ಜಸ್ವಂತ ಫೋಟೋದೆದುರು ಒಂದು ಕ್ಷಣ ನಿಂತು ಅರ್ಧ ನಿಮೀಲಿತ ನೇತ್ರಳಾದಳು. ಜಸ್ವಂತ್, ನನಗೆ ದೇವರು ಪರಿಚಿತನಲ್ಲ. ದೇವರನ್ನು ನಾನು ನೋಡಿದವಳೂ ಅಲ್ಲ. ನನ್ನ ಮಿತ್ರ, ನನ್ನ ಬಂಧು, ನನ್ನ ಜೀವ ಎಲ್ಲವೂ ನೀನೆ. ನನ್ನ ದೇವರು ಕೂಡ. ಇವತ್ತು ನನಗೆ ಶಕ್ತಿ ಕೊಡು. ನನ್ನ ಆದರ್ಶ ಕಾಪಾಡಿಕೊಳ್ಳುವುದಕ್ಕೆ ಇವತ್ತು ನನಗೆ ವಿವೇಕ ಕೊಡು. ಯಾರನ್ನು ಕೊಲ್ಲದೇ ಇರೋಕೆ. ಬ್ಲೆಸ್ ಮೀ ಮೈ ಗಾಡ್, ಮನಸ್ಸಿನಲ್ಲೇ ಹೇಳಿಕೊಂಡಳು. ಒಂದು ಪುಟ್ಟ ಕಣ್ಣ ಹನಿ ರೆಪ್ಪೆಗಳಲ್ಲೇ ಅಲೆದು ಇಂಗಿ ಹೋಯಿತು. ಜಸ್ವಂತ್ ಸತ್ತು ಎಷ್ಟಾದವು ವರ್ಷ? 14 ಅಲ್ಲವೇ? 29 ಜೂನ್ 1989 ಸಾಯಂಕಾಲ ಅವನು ಕೊನೆಯುಸಿರೆಳೆದದ್ದು. ಪಕ್ಕದಲ್ಲೇ ತಾನೇ ಇದ್ದಳು. ಅವನು ಸತ್ತ ಅಂತ ಡಾಕ್ಟರ್ ಘೋಷಿಸಿದಾಗಲೂ ಅಲ್ಲೇ ಇದ್ದಳು. ಯಾಕೆ ಅಳು ಬಂದಿರಲಿಲ್ಲ. ಕ್ಲಕ್ ಅಂತ ಒಂದು ಸಲ ಗೇರು ಬದಲಿಸಿ ಆಕ್ಸಿಲೇಟರ್ ಹಿಂಡಿದ ಜೀವ. ಮೊಬೈಕಿನ ವೇಗ 85. ಜೆಸಿ ರೋಡಿನ ಅಂಥ ಪೀಕ್ ಅವರ್ಸ್ನಲ್ಲಿ 80ರ ವೇಗದಲ್ಲಿ ಬೈಕು ಓಡಿಸುವವನು ಬಹುಶಃ ಅವನೊಬ್ಬನೇ. ಎರಡೂ ಹೆಗಲುಗಳನ್ನು ಸುತ್ತಿಕೊಂಡು ಅವನ ಬಂಡೆಯಂಥ ಬೆನ್ನ ಮೇಲೆ ನಿರುಮ್ಮಳವಾಗಿ ಮಲಗಿದೆ ಒಂದು ಜೀನ್ಸ್ ಬ್ಯಾಗ್. ಅದರಲ್ಲೊಂದು ಬೈಬಲ್ ಇದೆ. ಬೈಬಲ್ನಲ್ಲಿ ಪುಟಗಳನ್ನು ಒಳಗೆ ಕೊರೆದು ಒಂದು ಪುಟ್ಟ ಪಿಸ್ಟಲ್ ಇಡಬಲ್ಲಷ್ಟು ಜಾಗ ಮಾಡಿದ್ದಾನೆ. ಆ ಜಾಗದಲ್ಲಿ ಮಲಗಿದೆ ಮಿರುಗುಟ್ಟುವ ಕಡುಗಪ್ಪು ಪಿಸ್ಟಲ್. ಬೈಬಲ್ ಜೊತೆಯಲ್ಲಿ ಒಂದು ಪೆನ್, ಒಂದು ಬೆಂಕಿ ಪೆಟ್ಟಿಗೆ ಮತ್ತು ಒಂದು ಪ್ಯಾಕೆಟ್ ಸಿಗರೆಟ್ ಇಟ್ಟಿರುತ್ತಾನೆ ಜೀವ. ಯಾವುದನ್ನು ಯಾವತ್ತೂ ಬಳಸಿಲ್ಲ. ಅವನು ಬೈಬಲ್ ಓದಿದವನಲ್ಲ. ಅದರೊಳಗಡೆ ಪುಟ ಕೊರೆದು ದೊಗರು ಮಾಡಿ ಇಟ್ಟುಕೊಂಡಿರುವ ಪಿಸ್ಟಲ್ ಈಚೆಗೆ ತೆಗೆದು ಯಾವತ್ತೂ ಯಾರ ಮೇಲೂ ಗುಂಡು ಹಾರಿಸಿದವನಲ್ಲ. ಕೈಯಿಂದ ಕೊಲ್ಲಲಾಗದಷ್ಟು ಬಲಹೀನ ಮನುಷ್ಯ ಮಾತ್ರ ಬಂದೂಕು ಬಳಸುತ್ತಾನೆ. ಕೈಲಾಗದ ಕೆಲಸ ಅಂತ ಜೀವ ಯಾವುದನ್ನು ಭಾವಿಸಿಕೊಂಡಿಲ್ಲ. ಆದರೂ ಪಿಸ್ತಲ್ ಇಟ್ಟುಕೊಂಡಿದ್ದಾನೆ. ಬರೆಯಲಿಕ್ಕೆ ಬರದಿದ್ದರೂ ಬೈಬಲ್ ಜೊತೆಯಲ್ಲಿ ಪೆನ್ನು ಇಟ್ಟುಕೊಂಡಂತೆ. ಸೇದಲು ಇಷ್ಟವಿರದಿದ್ದರೂ ಒಂದು ಪ್ಯಾಕೆಟ್ ಸಿಗರೇಟು ಮತ್ತು ಬೆಂಕಿಪಟ್ನ ಇಟ್ಟುಕೊಂಡಂತೆ. ಎಲ್ಲದಕ್ಕೂ ಕಾರಣಗಳಿವೆ. ಅವನ ಬೈಕು ಕಾರ್ಪೊರೇಷನ್ ಸರ್ಕಲ್ ದಾಟಿತು. ಈಗ ವೇಗ 100ರ ಹತ್ತಿರದಲ್ಲಿದೆ. ಅನತಿ ದೂರದಿಂದಲೇ ಕಬ್ಬನ್ ಪಾರ್ಕ್ ಪಕ್ಕದ ಸರ್ಕಲ್ನಲ್ಲಿ ಸಿಗ್ನಲ್ ಕ್ಲಿಯರ್ ಆಗುವುದು ಕಾಣಿಸಿತು. ಬೆಂಗಳೂರಿನಲ್ಲಿ ಡ್ರೈವಿಂಗ್ ಹಾಗೆ. ಒಂದು ಸಿಗ್ನಲ್ ಕ್ಲಿಯರ್ ಇದ್ದು ಅದನ್ನು ದಾಟಿಕೊಂಡು ಬಿಟ್ಟರೆ ದಾರಿಯುದ್ದಕ್ಕೂ ಸಿಗುವ ಎಲ್ಲ ಸಿಗ್ನಲ್ಗಳು ಕ್ಲಿಯರ್ ಆಗುತ್ತಾ ಹೋಗುತ್ತವೆ. ಒಂದು ಕಡೆ ಸ್ಟಕ್ ಆದೆವೋ
ಎಲ್ಲ ಕಡೆಗೂ ಗಾಡಿ ನಿಲ್ಲಿಸಬೇಕು. ಪೊಲೀಸರ ಕಣ್ಣಿಗೆ ಬೀಳೋದೇ ಆವಾಗ. ಮೊದಲ ಸಲ ಸ್ಯಾಮಿ ಅರೆಸ್ಟ್ ಆದದ್ದು ಹಾಗೆ ಅಲ್ಲವಾ? ಮೇಕ್ರಿ ಸರ್ಕಲ್ ಹತ್ತಿರ ಸಿಗ್ನಲ್ ಅಡ್ಡ ಬಿದ್ದಿತ್ತು. ಅವನು ಹೋಗಿ ಟ್ರಾಫಿಕ್ನ ನಟ್ಟ ನಡುವೆ 2 ಕಾಲು ನೆಲಕ್ಕೂರಿ ಬೈಕು ನಿಲ್ಲಿಸಿಕೊಂಡು ಸಿಗ್ನಲ್ ಕ್ಲಿಯರ್ ಆಗಲಿ ಅಂತ ಕಾಯುತ್ತಿದ್ದ. ಹುಡುಗ ಬಲೆ ಹುಷಾರಿ. ಸರ್ಕಲ್ನಲ್ಲೆಲ್ಲೋ ಒಂದೇ ಒಂದು ಪೊಲೀಸ್ ತಲೆ ಕಾಣುತ್ತಿಲ್ಲ ಅಂತ ಖಾತರಿ ಮಾಡಿಕೊಂಡೇ ನಿರುಮ್ಮಳವಾಗಿ ಕಾಯುತ್ತಿದ್ದ. ಮುಖವಿಡಿ ಕವರ್ ಮಾಡುವಂಥ ಹೆಲ್ಮೆಟ್ ಬೇರೆ ಇತ್ತು. ಓಡಿಸುತ್ತಿದ್ದ ಬೈಕು ಅವನದಲ್ಲ. ಹಾಗಿರುವಾಗ ಯಾರು ತಾನೇ ತನ್ನನ್ನು ಗುರುತು ಹಿಡಿಯುತ್ತಾರೆ? ಮೇಕ್ರಿ ಸರ್ಕಲ್ನಲ್ಲಿ ನಿಂತಿರೋರು ಟ್ರಾಫಿಕ್ನವರು. ಅವರಿಗೆ ಸ್ಯಾಮಿ ಯಾರು ಅಂತ ಕೂಡ ಗೊತ್ತಿರೋದಿಲ್ಲ. ಸಿಗ್ನಲ್ ಕ್ಲಿಯರ್ ಆದ ಮರುಕ್ಷಣ ತನ್ನ ಬೈಕಿಗೆ ಮಿಂಚಿನ ವೇಗ. 2 ಗೇರ್ ಬದಲಾಯಿಸುವುದರೊಳಗಾಗಿ ಹೆಬ್ಬಾಳ ದಾಟಿಬಿಟ್ಟಿರುತ್ತಾನೆ. ಬೆನ್ನತ್ತಿ ಬಂದು ಹಿಡಿಯೋದು ನೋ ಚಾನ್ಸ್. ಹಾಗಂದುಕೊಂಡೆ ಸಿಗ್ನಲ್ನಲ್ಲಿ ಕಾಯುತ್ತಿದ್ದ ಸ್ಯಾಮಿ ಇದ್ದಕ್ಕಿದ್ದಂತೆ ಯಾಕೋ ಬೈಕ್ ಭಾರವಾಯಿತು ಅನಿಸಿತಂತೆ. ಖಾಲಿ ಇದ್ದ ಬೈಕಿನ ಹಿಂದಿನ ಸೀಟಿನಲ್ಲಿ ಯಾರೋ ಬಂದು ಕೂತಂತಾಯಿತಂತೆ. ಚಕ್ಕನೆ ತಿರುಗಿ ನೋಡೋಣವೆಂದರೆ ತನ್ನ ಹೆಲ್ಮೆಟ್ಟೇ ತನಗೆ ಅಡ್ಡ. ಅಷ್ಟರಲ್ಲಿ ಹ್ಯಾಂಡ್ಲರ್ನ ಪುಟ್ಟ ಮಿರರ್ನಲ್ಲಿ ಮುಖ ಕಾಣಿಸಿತ್ತಲ್ಲ. ಸ್ವಾಮಿ ಕ್ಷಣಾರ್ಧದಲ್ಲೇ ಬೆವರು ಬಿಟ್ಟಿದ್ದ. ಗಾಡಿ ಹತ್ತಿ ಕುಳಿತದ್ದು ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ಸುಮ್ಮನೆ ಗಾಡಿ ಓಡಿಸು ಹೆಬ್ಬಾಳದ ಪೊಲೀಸ್ ಸ್ಟೇಷನ್ ಕಡೆಗೆ. ದಾರಿಯಲ್ಲಿ ಕಿರಿಕ್ ಮಾಡಿದರೆ ಕೂತಲ್ಲೇ ಉಡಾಯಿಸಿ ಬಿಡ್ತೀನಿ ಮಗನೇ. ಸರ್ವಿಸ್ ರಿವಾಲ್ವರ್ ಭರ್ತಿ ಲೋಡ್ ಆಗಿದೆ, ಕಮನ್ ಮೂವ್ ಅಂದಿದ್ದರಂತೆ ಅಶೋಕ್. ಮೊದಲು ಮಿಲಿಟರಿಯಲ್ಲಿದ್ದ ಮನುಷ್ಯನ ದೊಡ್ಡದಾಗಿ ಗುಡುಗಬೇಕಿಲ್ಲ, ಸಣ್ಣಗೆ ಮಾತನಾಡಿದರೂ ಸಾಕು. ಅಶೋಕ್ ನೀಡುವ ಆಜ್ಞೆಗಳು ಜಾರಿಯಾಗಿ ಹೋಗುತ್ತವೆ. ಅವತ್ತು ಉಸಿರೆತ್ತರದ ಹೆಬ್ಬಾಳದ ಪೊಲೀಸ್ ಸ್ಟೇಷನ್ ತನಕ ಗಾಡಿ ಓಡಿಸಿದ ಸ್ಯಾಮಿ ವಾಪಸ್ಸು ಬಂದದ್ದು 7ನೆಯ ದಿನ. ಕನಿಷ್ಠ ಪಕ್ಷ 3 ತಿಂಗಳು ಅವನಿಗೆ ನೆಟ್ಟಕ್ಕೆ ನಡೆಯುವುದಕ್ಕೆ ಆಗಿರಲಿಲ್ಲ. ಅಶೋಕ್ ಕೈಗೆ ಸಿಕ್ಕ ಯಾರಿಗಾದರೂ ಅಷ್ಟೆ. 3 ತಿಂಗಳು ನಡೆದಾಡುವುದಕ್ಕೆ ಆಗುವುದಿಲ್ಲ. ಹಾಗೆ ಹಣಿದು ಬಿಡುತ್ತಾನೆ. ಇವತ್ತು ಸ್ಯಾಮಿ ಅರೆಸ್ಟ್ ಆಗುತ್ತಾನಾ? ಗೊತ್ತಿಲ್ಲ. ಪೊಲೀಸರಿಗೆ ಟಿಪ್ ಸಿಕ್ಕಿರುವುದಂತೂ ಹೌದು. ಈ ಸಲ ಎನ್ಕೌಂಟರ್ ಮಾಡಿ ಮುಗಿಸಿಬಿಡುತ್ತಾರಾ? ಗೊತ್ತಿಲ್ಲ. ಬೈಕಿನ ವೇಗ ಕೊಂಚ ಕಡಿಮೆ ಮಾಡಿದ ಜೀವ. ಅವನ ಮುಖದಲ್ಲಿ ಕಳವಳದ 4 ಗೆರೆಗಳು ಗಲಗಲನೆ ಕದಲಿದವು. ಯಾವ ಕಾರಣಕ್ಕೂ ಸ್ಯಾಮಿ ಪೊಲೀಸರ ಕೈಗೆ ಸಿಗಬಾರದು. ಯಾವ ಕಾರಣಕ್ಕೂ ಅವನು ಎನ್ಕೌಂಟರ್ನಲ್ಲಿ ಸಾಯಬಾರದು. ಅದು ತನ್ನ ಬೇಟೆ. ಅವನನ್ನು ತಾನಷ್ಟೇ ಕೊಲ್ಲಬೇಕು. ಬಂದೂಕಿನ ಪ್ರಶ್ನೆಯೇ ಇಲ್ಲ. ಸ್ಯಾಮಿಯನ್ನು ಸುಮ್ಮನೆ ಒಂದು ಕೈಯಲ್ಲಿ ಗೋಡೆಗೆ ಅದುಮೆ ಹಿಡಿದು ಮೈಯೊಳಗಿನ ಸತುವನ್ನೆಲ್ಲ ಮುಷ್ಟಿಗೆ ತಂದುಕೊಂಡು ಒಂದೇ ಹೊಡೆತಕ್ಕೆ ಪ್ರಾಣ ಬಸಿದು ಹೋಗುವಂತೆ ಗುದ್ದಿ ಕೊಂದು ಬಿಡಬೇಕು. ಜೀವ ತಕ್ಷಣ ಬ್ರೇಕು ಹಾಕಿದ. ಸದಾಶಿವನಗರ ಸರ್ಕಲ್ ಬಂದಿತ್ತು. ಅಲ್ಲಿ STD ಬೂತ್ ನಡೆಸುವ ಹುಡುಗಿಯೊಬ್ಬಳಿದ್ದಾಳೆ, ದೇವಿ ಅಂತ. ನೇರವಾಗಿ ಅವಳ ಬೂತ್ನ ಕಡೆಗೆ ಗಾಡಿ ತಿರುಗಿಸಿದ. ದೇವಿ ಎದ್ದು ನಿಂತಳು. ಆಗಷ್ಟೇ ಮಾತು ಮುಗಿಸಿ ಕ್ರೆಡಲ್ನ ಮೇಲೆ ರಿಸೀವರ್ ಇಟ್ಟ ವ್ಯಕ್ತಿಯೊಬ್ಬ ಅವಳಿಗೆ ಹಣ ಎಣಿಸಿ ಕೊಡುತ್ತಿದ್ದರೆ ಅದರೆಡೆಗೂ ಒಂದಿಷ್ಟು ಗಮನ ಕೊಡದೆ ರಿಸೀವರ್ ಕೈಗೆತ್ತಿಕೊಂಡು, ಯಾವ ನಂಬರ್ ಜೀವ ಕೇಳಿದಳು. 98455000 ಅಂತ ಅವನಿನ್ನೂ ಹೇಳುತ್ತಿದ್ದಂತೆಯೇ ಕೊನೆಯ ನಂಬರು ಯಾವುದೆಂದು ತಾನೇ ಊಹಿಸಿಕೊಂಡು ತಟ್ಟನೆ ಕನೆಕ್ಟ್ ಮಾಡಿದಳು. ಅದು ಸ್ಯಾಮಿಯ ಮೊಬೈಲ್. ಸ್ಯಾಮಿ, ನಾನು ಜೀವ ಮಾತನಾಡ್ತಿದ್ದೀನಿ. ಸುಮ್ಮನೆ ಕಿರುಚಬೇಡ. ಹೇಳಿದ್ದು ಕೇಳಿಸ್ಕೊ. ಇವತ್ತು ಅಪ್ಪಿತಪ್ಪಿ ಕೂಡ ಬಾಣಸವಾಡಿ ಕಡೆಗೆ ಹೋಗಬೇಡ. ಪೊಲೀಸರು ಕಾಯ್ತಿರ್ತಾರೆ. ಟಿಪ್ ಕೊಟ್ಟಿರೋರು ನಿನ್ನದೇ ಹುಡುಗರು. ನಿನ್ನ ಮೇಲೆ ಫೈರಿಂಗ್ ಆರ್ಡರ್ ಇದೆ. ಆ ಕಡೆ ಹೋಗಬೇಡ. ನೀನೇನಿದ್ರೂ ನನ್ನ ಕೈಲೇ ಸಾಯಬೇಕು. ಫೋನ್ ಇಡ್ತೀನಿ ಅಂದ ಜೀವ.